ನಮಸ್ಕಾರಗಳು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳಿಗೆ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ. ಫೆಬ್ರವರಿ 17, 2026 ಈ ದಿನ ಬರುವ ಅಮಾವಾಸ್ಯೆಯಲ್ಲ. ಇದು ವೃಶ್ಚಿಕ ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ದಿನ. 2026ರ ಈ ಫಾಲ್ಗುಣ ಅಮಾವಾಸ್ಯೆಯು ನಿಮ್ಮನ್ನು ಹೇಗೆ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು, ನಿಮ್ಮ ಶತ್ರುಗಳ ಸಂಚು ಹೇಗೆ ನಾಶವಾಗಲಿದೆ ಮತ್ತು ಈ ದಿನ ನೀವು ಮಾಡಬೇಕಾದ ಆ ಒಂದು ರಹಸ್ಯ ಪರಿಹಾರ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡ್ತೇವೆ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೃಶ್ಚಿಕ ರಾಶಿಯವರೇ, ಫೆಬ್ರವರಿ ತಿಂಗಳು ಮಿಶ್ರ ಫಲಗಳನ್ನು ನೀಡುತ್ತಿದೆ. ತಿಂಗಳ ಮೊದಲ 15 ದಿನಗಳು ನೀವು ಅಂದುಕೊಂಡ ಕೆಲಸಗಳು ವೇಗವಾಗಿ ನಡೆಯಲಿವೆ. ಆದರೆ ನೆನಪಿರಲಿ, ಫೆಬ್ರವರಿ 17ರ ಅಮಾವಾಸ್ಯೆಯ ನಂತರ ನಿಮ್ಮ ರಾಶ್ಯಾಧಿಪತಿ ಮಂಗಳನ ಸಂಚಾರವು ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬದಲಾವಣೆ ತರಲಿದೆ. ವೃತ್ತಿ ಜೀವನ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಕೂಡ ಇದೆ. ಆರ್ಥಿಕ ಸ್ಥಿತಿ ಹಠಾತ್ ಧನ ಲಾಭದ ಯೋಗವಿದ್ದರೂ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಶನಿ 5ನೇ ಮನೆಯಲ್ಲಿ ಇರುವುದರಿಂದ ಹೂಡಿಕೆಯಲ್ಲಿ ಜಾಗರೂಕತೆ ಅಗತ್ಯ. ವೀಕ್ಷಕರೇ, ಫಾಲ್ಗುಣ ಅಮಾವಾಸ್ಯೆಯು ಪಿತೃದೋಷ ನಿವಾರಣೆಗೆ ಅತ್ಯಂತ ಪ್ರಶಸ್ತ ದಿನ. ವೃಶ್ಚಿಕ ರಾಶಿಯವರ ಆಪ್ತ ವಲಯದಲ್ಲೇ ಒಬ್ಬರು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರಬಹುದು. ಆ ಅಮಾವಾಸ್ಯೆಯ ನಂತರ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮಿಂದ ದೂರ ಮಾಡಲಿದೆ. ಈ ದಿನ ಪವಿತ್ರ ದಿನಗಳಲ್ಲಿ ಸ್ನಾನ ಮಾಡುವುದು ಅಥವಾ ಮನೆಯಲ್ಲಿ ಸ್ನಾನದ ನೀರಿಗೆ ಗಂಗಾಜಲ ಬೆರೆಸಿ ಸ್ನಾನ ಮಾಡುವುದು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ನಿಮಗೆ ಖಂಡಿತವಾಗಿಯೂ ವರ ದೊರಕುತ್ತದೆ. ಶನಿ ದೇವರಿಗೆ ಪೂಜೆ. ಅಮಾವಾಸ್ಯೆಯು ಶನಿ ದೇವರಿಗೆ ಪ್ರಿಯವಾದ ದಿನ. ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ. ಬಡವರಿಗೆ ಉದ್ದಿನ ಬೇಳೆ, ಮೊಸರು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವುದು ನಿಮ್ಮ ಪಿತೃಗಳ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ದಾನ ಧರ್ಮವೇ ಶ್ರೇಷ್ಠ ಧರ್ಮ. ನಿಮಗೆ ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತದೆ. ಶಿವನ ಆರಾಧನೆ. ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳಿನಿಂದ ಅಭಿಷೇಕ ಮಾಡಿಸಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಫೆಬ್ರವರಿ 17ರ ಈ ಮಹಾ ಅಮಾವಾಸ್ಯೆಯು ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯನ್ನು ತರಲಿ. ವೃಶ್ಚಿಕ ರಾಶಿಯವರು ಎದೆಗುಂದದೆ ಪ್ರಯತ್ನ ಮುಂದುವರೆಸಿದರೆ 2026 ಸುವರ್ಣ ವರ್ಷವಾಗುವುದರಲ್ಲಿ ಸಂಶಯವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯರ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.